ಬಡ್ಡಿ ಮಾಫಿಯಾ ಬೆಣೆ ಹೊಡೆಯೋದಕ್ಕೆ ಸರ್ಕಾರವೇನೋ ಸಿದ್ಧತೆ ನಡೆಸುತ್ತಿದೆ. ಆದರೆ ಬಡ್ಡಿ ಟಾರ್ಚರ್ಗೆ ಅಮಾಯಕ ಜೀವಗಳು ಬಲಿಯಾಗೋದು ನಿಲ್ತಿಲ್ಲ. ನಾಗರಾಜ್ ಕೋಲಾರ ತಾಲೂಕಿನ ಚಿಟ್ನಹಳ್ಳಿಯ ಇದೇ ನಾಗರಾಜ್ ಖಾಸಗಿ ಫಿನಾನ್ಸ್ ಸೇರಿ ಹಲವೆಡೆ 10 ಲಕ್ಷಕ್ಕೂ ಅಧಿಕ ಸಾಲ ಮಾಡಿಕೊಂಡಿದ್ರು. ಸಾಲ ಕಟ್ಟಲು ಒದ್ದಾಡ್ತಿದ್ದ ನಾಗರಾಜ್ ಕುಟುಂಬದಲ್ಲಿ ಇದೇ ವಿಚಾರಕ್ಕೆ ಜಗಳವಾಗ್ತಿತ್ತಂತೆ. ಇದರಿಂದ ನೊಂದಿದ್ದ ನಾಗರಾಜ್ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅತ್ತ ಬಾಗಲಕೋಟೆಯ ರಬಕವಿ ಬನಹಟ್ಟಿಯ ಬಂಡಿಗಣಿಯಲ್ಲಿ ರಾಜೇಶ್ವರಿ ಎಂಬ ಮಹಿಳೆ ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸ್ಪಂದನಾ ಫಿನಾನ್ಸ್ನಲ್ಲಿ 80,000 ಸಾಲ ಪಡೆದಿದ್ರಂತೆ. 2 ತಿಂಗಳಿನಿಂದ ಕಂತು ಕಟ್ಟಿಲ್ಲ ಅಂತ ಏಯ್ ಮುದುಕಿ ನಿಂಗೆ ಗೊತ್ತಾಗಲ್ವಾ ಅಂತ ಅಸಭ್ಯವಾಗಿ ಫಿನಾನ್ಸ್ ಸಿಬ್ಬಂದಿ ಬೈದಿದ್ರಂತೆ. ಅಲ್ಲದೆ ಕೈ ಹಿಡಿದೆಳೆದಿದ್ರಂತೆ. ಇದರಿಂದ ನೊಂದ ರಾಜೇಶ್ವರಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ಈ ಕುರಿತು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮನೆ ಮುಂದೆ ಠಿಕಾಣಿ ಹೂಡಿದ ಫಿನಾನ್ಸ್ ಸಿಬ್ಬಂದಿ. ಮನೆ ಮುಂದೆ ಜಾಂಡ ಹೂಡಿರುವ ಫಿನಾನ್ಸ್ ಸಿಬ್ಬಂದಿ ಮತ್ತೊಂದು ಕಡೆ ಆಟೋಗೂ ತಡೆಯೊಡ್ಡಿದ್ದಾರೆ. ಹಾವೇರಿ ರಾಣೆಬೆನ್ನೂರು ಅಳವಿ ಆಂಜನೇಯ ಬಡಾವಣೆಯಲ್ಲಿ ಇವತ್ತು ನಡೆದ ಘಟನೆ ಇದು. ಮಾರ್ಚ್ ಎಂಡ್ ಬಂತು, ಸಾಲ ಕಟ್ಟಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಮನೆ ಮುಂದೆ ಠಿಕಾಣಿ ಹೂಡಿದ್ದಾರೆ. ಯಮಸ್ವರೂಪಿ ಫಿನಾನ್ಸ್ ವಿರುದ್ಧ ವಾಟಾಳ್ ಒನಕೆ ಚಳವಳಿ. ಎಲ್ಲರ ಕೈಯೊಳಗೆ ಒನಕೆಗಳಿವೆ. ಇವತ್ತು ಮೈಸೂರಿನ ಜಯಚಾಮರಾಜೇಂದ್ರ ವೃತ್ತದಲ್ಲಿ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ವಿಭಿನ್ನವಾಗಿ ಪ್ರತಿಭಟಿಸಿದ್ರು. ಕಿರುಕುಳ ಕೊಟ್ರೆ ಒನಕೆಯಲ್ಲಿ ಹೊಡೆಯೋದಾಗಿ ಎಚ್ಚರಿಸಿದ್ರು. ಫಿನಾನ್ಸ್ ಕಿರುಕುಳಕ್ಕೆ ಯಾರಾದ್ರೂ ಸತ್ರೆ 1 ಕೋಟಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ರು. ಮೀಟರ್ ಬಡ್ಡಿ ವಿರುದ್ಧ ಹೋರಾಟ. ಸತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋರಿಗೆ ಕನಿಷ್ಠ 1 ಕೋಟಿ ರೂಪಾಯಿ ಪ್ರತಿಯೊಬ್ಬರಿಗೆ 1 ಕೋಟಿ ರೂಪಾಯಿ ಕೊಡಬೇಕು. ಕೊಟ್ಟು ಅದು ಅವ್ರ ಕೈಲೇ ವಸೂಲು ಮಾಡಿ. ಖಾಸಗಿ ಫಿನಾನ್ಸ್ ಕಂಪನಿಗಳಿಗೆ ಅಂಕುಶ ಹಾಕಲು ಸರ್ಕಾರ ಮೈಕ್ರೋ ಫಿನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ 2025 ಕರಡು ಸಿದ್ಧಪಡಿಸಿದ್ದು, ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಸಿಎಂ ಸಿದ್ದರಾಮಯ್ಯಗೆ ಈ ಡ್ರಾಫ್ಟ್ ರವಾನಿಸಿದ್ದಾರೆ. ಸಿಎಂ ಗಮನಿಸಿದ ಬಳಿಕ ರಾಜ್ಯಪಾಲರಿಗೆ ಕಳುಹಿಸಲಿದ್ದಾರೆ. ಇಂದು ಅಥವಾ ನಾಳೆ ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಅಂಕಿತ ಹಾಕುವ ಸಾಧ್ಯತೆ ಇದೆ. ಈ ಸುಗ್ರೀವಾಜ್ಞೆಯಲ್ಲಿ ಡಿವೈಎಸ್ಪಿ ಹಾಗೂ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಹೆಚ್ಚಿನ ಪವರ್ ಕೊಡಲಾಗಿದೆ. ತಪ್ಪಿತಸ್ಥರಿಗೆ 3 ವರ್ಷ ಕಠಿಣ ಶಿಕ್ಷೆ, 5 ಲಕ್ಷದವರೆಗೆ ದಂಡ ವಿಧಿಸಬಹುದಾಗಿದೆ. ಪ್ರಕರಣದ ವೇಳೆ ಸುಮೋಟೋ ದಾಖಲಿಸುವ ಪೊಲೀಸರಿಗೆ ಅವಕಾಶವಿದೆ. ಯಾವುದೇ ಕಾರಣಕ್ಕೂ ಪ್ರಕರಣ ದಾಖಲಿಸದೆ ಬಿಡುವಂತಿಲ್ಲ. ಸಾಲ ಮರುಪಾವತಿಗೆ ಸಂಬಂಧ ಮಧ್ಯಸ್ಥಿಕೆ ವಹಿಸಲು ಅಧಿಕಾರಿಯನ್ನ ಒಂಬಡ್ಸ್ಮನ್ ಆಗಿ ನೇಮಿಸಲು ಸರ್ಕಾರಕ್ಕೆ ಪರಮಾಧಿಕಾರವಿದೆ. ಇವತ್ತು ಬೆಂಗಳೂರಿನಲ್ಲಿ ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಮಸೂದೆ ರೆಡಿ ಇದೆ ಅಂದ್ರು. ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ. ನಾವು ಇಲ್ಲಿಯವರೆಗೆ ಡ್ರಾಫ್ಟ್ ಮಾಡುವಾಗ ಕೆಲವು ಬದಲಾವಣೆಗಳನ್ನು, ಅಡಿಷನ್ ಡಿಲಿಷನ್ಸ್ ಅನ್ನೆಲ್ಲ ಮಾಡಿ ಒಂದಿಷ್ಟು ಕಾನೂನಿನ ಚೌಕಟ್ಟಿನಲ್ಲಿ, ಯಾಕೆಂದರೆ ನಾವೀಗ ಈ ಬಿಲ್ಲನ್ನು ಮಾಡಿದ ಮೇಲೆ ಅದು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಬಾರ್ದು. ಈಗ ಅದು ಫೈನಲೈಸ್ ಆಗಿ 2-3 ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ. ಖಾಸಗಿ ಫಿನಾನ್ಸ್ ಕಂಪನಿಗಳ ವಿರುದ್ಧ ಸಮರದ ರೂಪದಲ್ಲಿ ಎಚ್ಚರಿಕೆ ನೀಡಿತ್ತು. ಆದರೆ ಅದಕ್ಕೂ ಫಿನಾನ್ಸ್ ಕಿರುಕುಳ ತಪ್ಪಿಲ್ಲ. ಈಗ ದಂಡ ಪ್ರಯೋಗಿಸಲು ಸರ್ಕಾರ ಸಿದ್ಧವಾಗಿದೆ. ಇನ್ನೇನಿದ್ರೂ ಬಡ್ಡಿ ಮಾಫಿಯಾಗೆ ಬೆಣೆ ಬೀಳೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, TV9.